ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಒಬ್ಬರನ್ನೊಬ್ಬರು ಇಷ್ಟಪಟ್ಟೆ ಪ್ರೀತಿಸಿ ವಿವಾಹವಾಗಿದ್ರು. ಆದರೆ ಇತ್ತೀಚೆಗಷ್ಟೇ ಅವರು ಪರಸ್ಪರ ವಿಚ್ಛೇದನ ಪಡೆದು ದೂರವಾಗಿದ್ದಾರೆ. ಇನ್ನು ಈ ಬಗ್ಗೆ ಅನುಪಮಾ ಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಾದ್ರೆ ಅವರು ಏನ್ ಹೇಳಿದ್ದಾರೆ ಎನ್ನುವ ಮಾಹಿತಿಯನ್ನ ಇಲ್ಲಿ ಹೇಳ್ತೀವಿ ಕೇಳಿ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪ್ರೀತಿಯ ವಿಚಾರವಂತೂ ಸಖತ್ ಸುದ್ದಿಯಾಗಿತ್ತು. ಇವರಿಬ್ಬರ ಪ್ರೀತಿಯ ಪಯಣ ಬಿಗ್ ಬಾಸ್ ಮನೆಯಿಂದಲೇ ಪ್ರಾರಂಭವಾಗಿತ್ತು. ಕೊನೆಗೂ ಪ್ರೀತಿಸಿ ವಿವಾಹವೂ ಕೂಡ ಆದ್ರು. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ಬಳಿಕ ಪರಸ್ಪರ ಇಬ್ಬರ ನಡುವೆ ಬಿರುಕು ಉಂಟಾಗಿ ವಿಚ್ಛೇದನವನ್ನ ಕೂಡ ಪಡೆದರು. ಇನ್ನು ಈ ಬಗ್ಗೆ ಇದೀಗ ಚಂದನ್ ಶೆಟ್ಟಿ ಸ್ನೇಹಿತೆ ಅನುಪಮಾ ಗೌಡ ಪ್ರತಿಕ್ರಿಯಿಸಿದ್ದಾರೆ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನದ ಬಗ್ಗೆ ಪ್ರತಿಕ್ರಿಯಿಸಿರುವ ಅನುಪಮಾ ಗೌಡ, ಅದು ಅವರ ವೈಯಕ್ತಿಕ ನಿರ್ಧಾರ, ಆದ್ದರಿಂದ ಅದನ್ನ ತಪ್ಪು ಸರಿ ಅಂತ ಜಡ್ಜ್ ಮಾಡುವುದು ತಪ್ಪಾಗುತ್ತೆ. ಇವತ್ತು ದೂರ ಆಗಿದ್ದು ಸಹ ಒಂದು ಕಾರಣಕ್ಕಾಗಿ ಎಂದು ಅನಿಸುತ್ತೆ. ಆದರೆ ಯಾವ ಕಾರಣಕ್ಕೆ ದೂರ ಆಗಿದ್ದಾರೆ ಎಂಬುದೇ ಗೊತ್ತಿಲ್ಲದೆ ಹೇಳುವುದಕ್ಕೆ ಆಗುವುದಿಲ್ಲ ಎಂದು ಅನುಪಮಾ ಗೌಡ ಹೇಳಿಕೊಂಡಿದ್ದಾರೆ. ನನಗೆ ನಿವೇದಿತಾ ಗೌಡ ಜೊತೆ ಅಷ್ಟೊಂದು ಸಂಪರ್ಕ ಇರಲಿಲ್ಲ, ಆದ್ದರಿಂದ ಅವರ ಬಗ್ಗೆ ಗೊತ್ತಿಲ್ಲದೆ ಕಮೆಂಟ್ ಮಾಡುವುದು ತಪ್ಪಾಗುತ್ತೆ. ಅವರ ಸಂಬಂಧದ ಬಗ್ಗೆ ಕಮೆಂಟ್ ಮಾಡುವುದು ನನ್ನ ಕೆಲಸವಲ್ಲ. ಚಂದನ್ ಮತ್ತು ನಾನು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆಯೂ ಸ್ನೇಹಿತರಾಗಿ ಇದ್ದೆವು. ತುಂಬಾ ಚೆನ್ನಾಗಿ ಡಿಫರೆಂಟ್ ಆದ ಬಾಂಡ್ ನಮ್ಮ ನಡುವೆ ಇತ್ತು ಎಂದು ಹೇಳಿದ್ದಾರೆ. ಈ ಘಟನೆ ನಡೆದಾಗಲೂ ಚಂದನ್ಗೆ ಕೂಗಬೇಡ, ಮನಸ್ಸು ಗಟ್ಟಿ ಮಾಡಿಕೊ ಎಂದು ಹೇಳಿದ್ದೀನಿ. ಅದನ್ನ ಬಿಟ್ರೆ ನಾನು ಯಾಕೆ ಏನು ಅಂತ ಕೇಳಲಿಲ್ಲ, ಅದು ಅವಶ್ಯಕತೆ ಇಲ್ಲ ಎಂದು ಅನಿಸುತ್ತೆ. ಒಬ್ಬ ಸ್ನೇಹಿತನಾಗಿ ಅವನು ಚೆನ್ನಾಗಿರ್ಬೇಕಷ್ಟೇ ಎಂದು ಹೇಳುವ ಮೂಲಕ ಗಮನ ಸೆಳೆದಿದ್ದಾರೆ. ಇನ್ನು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಜೊತೆ ಅನುಪಮಾ ಗೌಡ ಕೂಡ ಬಿಗ್ ಬಾಸ್ ಮನೆಗೆ ಹೋಗಿದ್ರು. ಈ ಮೂವರು ಒಂದೇ ಸೀಸನ್ ನಲ್ಲಿ ಸ್ಪರ್ಧಿಗಳಾಗಿದ್ರು. ಅಲ್ಲದೆ ಚಂದನ್ ಶೆಟ್ಟಿ ಮತ್ತು ಅನುಪಮಾ ಗೌಡ ಉತ್ತಮ ಸ್ನೇಹಿತರು ಕೂಡ ಹೌದು. ಆದ್ದರಿಂದ ಅನುಪಮಾ ನೀಡಿರುವ ಈ ಹೇಳಿಕೆ ಸದ್ಯ ಭಾರಿ ವೈರಲ್ ಆಗುತ್ತಿದೆ.